ಶುಗರ್ನ ತಡೆಗಟ್ಟಬೇಕು ಅಂದಾಗ ಫಸ್ಟ್ ನಾವು ತ್ಯಜಿಸಬೇಕಾಗಿರ್ತಕ್ಕಂಥ ಸ್ಟ್ರೆಸ್. ಎರಡನೇದು ಬೇಕಾಗಿರ್ತಕ್ಕಂಥದ್ದು ಶಾರೀರಿಕ ವ್ಯಾಯಾಮ. ಮೂರನೇದು ಪಥ್ಯ. ಪಥ್ಯ ಅಂದ್ರೆ ಪತಾಯ ಹಿತಂ ಪಥ್ಯಂ ಅಂತ ಕರಿತೀವಿ. ಶರೀರಕ್ಕೆ ಯಾವುದು ಒಳ್ಳೇದೋ ಅದನ್ನ ಫಾಲೋ ಮಾಡಬೇಕು, ಯಾವುದು ಒಳ್ಳೇದಲ್ವೋ ಅದನ್ನ ದೂರ ಮಾಡಬೇಕು. ಇದನ್ನ ನಾವು 1 ದಿವಸ 2 ದಿವಸ 3 ದಿವಸ ಅಲ್ಲ. ಶುಗರ್ ಬಂತು ಅಂದಾಗ ಒಬ್ಬ ಕ್ಲರ್ಕು ಜನರಲ್ ಮ್ಯಾನೇಜರ್ ಆಗಿ ಇಮಿಡಿಯೇಟ್ಲಿ ಬಡ್ತಿ ಹೊಂದಿದಾಗೆ ಅವನು ಕ್ರಮಬದ್ಧವಾದಂತಹ ಜೀವನ, ಕ್ರಮಬದ್ಧವಾದಂತಹ ಆಹಾರ ಕ್ರಮನ, ಕ್ರಮಬದ್ಧವಾದಂತಹ ಒತ್ತಡ ರಹಿತವಾದಂತಹ ಜೀವನವನ್ನು ಮಾಡ್ತಾ ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಲ್ಲವೂ ತಿನ್ನಿ, ಯಾವುದೇ ಡಯಾಬಿಟಿಕ್ ಬುಕ್ಕಲ್ಲಿ ಜಿಲೇಬಿ ತಿನ್ಬೇಡಿ ಅಂತ ಬರೋದಿಲ್ಲ, ಆದರೆ ಜಿಲೇಬಿನೇ ತಿಂತಾ ಇರಬಾರ್ದು. ಶುಗರ್ ಸಂಪೂರ್ಣ ಹತೋಟಿಯಲ್ಲಿ ಇದ್ದಾಗ ನೀವು ಅಲ್ಪ ಪ್ರಮಾಣದ ಸಿಹಿ ತಿಂಡಿಯನ್ನ, ಅಂದರೆ ಭಾರತೀಯ ಪರಂಪರೆಯಲ್ಲಿ ನಾವು ದಸರಾ, ದೀಪಾವಳಿ, ಗೌರಿ ಹಬ್ಬ, ಗಣೇಶ ಹಬ್ಬ, ಯುಗಾದಿಗೆ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಪ್ರಾರಂಭಿಕ ಹಂತದಲ್ಲಿ ಎಷ್ಟು ಸ್ವೀಟ್ಸ್ ಅನ್ನು ಪರ್ಮಿಟ್ ಮಾಡ್ತಾರೋ ಅಷ್ಟನ್ನು ತಿನ್ಬೋದು. ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಿದ್ದಾಗ ಸ್ವೀಟ್ಸ್ ಆರ್ ಪರ್ಮಿಟೆಡ್ ಟು ಲಿಟಲ್ ಎಕ್ಸ್ಟೆಂಟ್. ಭಯ ಪಡಬೇಡಿ.